ಹಾಕಿರೋದು ಇದು ಬೆಂಗಳೂರು ಸಪ್ನಾ ಬುಕ್ ಹೌಸ್ ಅವರು. ದೇವನಹಳ್ಳಿ ಕೋಡಿಮಂಚೇನಹಳ್ಳಿಯ ಸಿದ್ಧಗಂಗಾ ಗೃಹ ಗ್ರಂಥಾಲಯಕ್ಕೆ ಭೇಟಿ ನೀಡಿದ ಹಂಪ ನಾಗರಾಜಯ್ಯ ಮಾತನಾಡಿ, ಕನ್ನಡ ಭಾಷೆ ಈವರೆಗೂ ನಡೆದು ಬಂದಿರುವ ಇತಿಹಾಸವನ್ನು ಬಿಟ್ಟು ಹೊಸ ಕಾಲದಲ್ಲಿ ಕನ್ನಡ ಇರುವ ಪರಿಸ್ಥಿತಿ ಪರಾಮರ್ಶಿಸಿದರೆ ಸವಾಲುಗಳನ್ನು ಎದುರಿಸುತ್ತಿದೆ. ಅದರ ಅಸ್ತಿತ್ವಕ್ಕೆ ಧಕ್ಕೆ ಬರುವ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಕೇಂದ್ರ ಸರ್ಕಾರದ ಇತ್ತೀಚಿನ ಪ್ರವೃತ್ತಿ ಹಿಂದಿಯನ್ನು ದಕ್ಷಿಣ ಭಾರತದ ಮೇಲೆ ಹೇರಲಾಗ್ತಿದೆ. ಸಂಸ್ಕೃತ ಭಾಷೆ ಭಾರತೀಯ ಜನಭಾಷೆಯ ಮೇಲೆ ಹೇರ್ತಾ ಇದೆ. ಕೇಂದ್ರ ಸರ್ಕಾರ ಅನುದಾನ ಮೊತ್ತದಲ್ಲೂ ತಾರತಮ್ಯ ಮಾಡುತ್ತಿದೆ ಅಂತ ಆರೋಪಿಸಿದರು. ಸಿದ್ಧಗಂಗಾ ಲೈಬ್ರರಿಯಿಂದ ನಾಗರಾಜಯ್ಯ ಅವರನ್ನು ಗೌರವಿಸಲಾಯಿತು. ನಂತರ ಪೋಷಕರು ಮತ್ತು ಶಿಕ್ಷಕರ ಪಾತ್ರಗಳು, ಕರ್ತವ್ಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೀಗೆ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ, ನಿವೃತ್ತ ಶಿಕ್ಷಕ ಎಂ ಶ್ರೀಕಂಠಪ್ಪ ಇತರರು ಹಾಜರಿದ್ದರು. ಕನ್ನಡ ಭಾಷೆ ಇದುವರೆಗೂ ನಡೆದು ಬಂದಿರುವ ಅದರ ಗತ ಇತಿಹಾಸದ ರೀತಿ ಒಂದು ಬಿಟ್ಬಿಡಿ, ಅದರ ಹೊಸ ಕಾಲದಲ್ಲಿ ಕನ್ನಡ ಇರುವ ಪರಿಸ್ಥಿತಿಯನ್ನು ನಾವು ಪರಿಭಾವಿಸಿದರೆ ಬಹಳ ಸವಾಲುಗಳನ್ನು ಅದು ಎದುರಿಸ್ತಾ ಇದೆ. ಅದರ ಅಸ್ತಿತ್ವಕ್ಕೆ ಧಕ್ಕೆ ಬರುವ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ. ಮತ್ತು ಕೇಂದ್ರ ಸರ್ಕಾರನೂ ಕೂಡ ಇತ್ತೀಚಿನ ಅದರ ಪ್ರವೃತ್ತಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ, ನಾನು ಮೊನ್ನೆ ತಾನೇ ಹೇಳಿಕೆ ಕೂಡ ಕೊಟ್ಟಿದ್ದೀನಿ, ಎಲ್ಲ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಅದೇನೆಂದರೆ, ಹಿಂದಿಯ ಜೊತೆಗೆ ಬರೀ ಇಷ್ಟು ದಿವಸ ನಾವು ಭಾವಿಸ್ಕೊಂಡಿದ್ವಿ ಹಿಂದಿಯನ್ನು ದಕ್ಷಿಣ ಭಾರತದ ಭಾಷೆಗಳ ಮೇಲೆ, ಒಟ್ಟು ಭಾರತದ ಬೇರೆ ಬೇರೆ ಭಾಷೆಗಳ ಮೇಲೆ ಹೇರ್ತಾ ಇದ್ದಾರೆ ಕೇಂದ್ರ ಅಂತ. ಅದು ಮಾತ್ರ ಅಲ್ಲ, ಈಗಿನ ಬೆಳವಣಿಗೆಯನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಸಂಸ್ಕೃತ ಭಾಷೆಯನ್ನು ನಮ್ಮ ಭಾರತೀಯ ಜನಭಾಷೆಗಳ ಮೇಲೆ ಅದು ಏರ್ತಾ ಇದೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮಾತನಾಡುವ ಜನಭಾಷೆಗಳಿದೆಯಲ್ಲ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಇಂಥ ಭಾಷೆಗಳಿಗೆ ಕೇಂದ್ರ ಸರ್ಕಾರ ಕೊಡುವ ಅನುದಾನದ ಮೊತ್ತಕ್ಕೂ ಸಂಸ್ಕೃತವನ್ನು, ಅದು ಜನಭಾಷೆಯಲ್ಲ, ಕೆಲವರ ಭಾಷೆ ಅಷ್ಟೇ, ಭಾಳ ಪರಿಮಿತವಾದದ್ದು ಮತ್ತು ಪ್ರಾಚೀನವಾದಂಥದ್ದು. ಅದರ ಬಗ್ಗೆ ನಮಗೆ ದ್ವೇಷ ಇಲ್ಲ. ಆದರೆ ಅದರ ಬೆಳವಣಿಗೆಗೆ ಸುಮಾರು 2500 ಕೋಟಿ ಕೊಡುತ್ತೆ. ಕನ್ನಡದ ಬೆಳವಣಿಗೆಗೆ ಕೇವಲ 28 ಕೋಟಿ ಕೊಡುತ್ತೆ. 2500 ಕೋಟಿ ಅದರ ಬೆಳವಣಿಗೆ ಕೊಟ್ಟರೆ ಇಲ್ಲಿ 28 ಕೋಟಿ. ಮಲಯಾಳಂಗೆ 12 ಕೋಟಿ. ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಜನಭಾಷೆಗಳ ಅಭಿವೃದ್ಧಿಗೆ ಕೇಂದ್ರ ಅದು ಅಭಿಮುಖವಾಗಿಲ್ಲ. ಜನಭಾಷೆಗಳನ್ನು ಕೆಳಕ್ಕೆ ಹಾಕಿ ಜನಭಾಷೆ ಅಲ್ಲದ ಸಂಸ್ಕೃತವನ್ನು ನಮ್ಮ ಮೇಲೆ ಒತ್ತಡದ ರೀತಿಯಲ್ಲಿ ತಂದು ಕೂಡಿಸ್ತಾ ಇದ್ದಾರಲ್ಲ, ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಕಾಲದ ಹಂತದಲ್ಲಿ ನಾವಿದ್ದೇವೆ. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ತೀರೋದಾಗ ಪ್ರಜಾವಾಣಿಯವರು ನನ್ನ ಕೈಲಿ ಬರೆಸಿದ್ರು, ಅವನ ಬಗ್ಗೆ ಬರೆದಿದ್ದೆ.